ನಾವು ಮನೆಯಲ್ಲೇ ಮಾಡಿದ ಹಣ್ಣಿನ ರಸಗಳು ಒಮ್ಮೆ ಸಿಹಿ, ಒಮ್ಮೆ ಸಪ್ಪೆ, ಇನ್ನೊಮ್ಮೆ ಹುಳಿ ಹೀಗೆ ನಾನಾ ರುಚಿಯಲ್ಲಿ ಇರ್ತವೆ. ಆದರೆ ಬಾಟಲಿಯ ರೆಡಿಮೇಡ್ ಜ್ಯೂಸ್ಗಳು ಸಿಹಿಯಾಗಿಯೇ ಇರ್ತವೆ. ರುಚಿಯಾಗಿರ್ಲಿ ಎಂಬ ಕಾರಣಕ್ಕೆ ಹೆಚ್ಚುವರಿ ಸಕ್ಕರೆಯನ್ನ ತಯಾರಿಕೆಯ ಹಂತದಲ್ಲೇ ಸೇರಿಸಲಾಗಿರುತ್ತೆ. ಇದರಿಂದ ಆರೋಗ್ಯದ ಪಾಡೇನು? ಬಾಟಲಿಗಳಲ್ಲಿರುವ ರೆಡಿ ಟು ಯೂಸ್ ಜ್ಯೂಸ್ಗಳನ್ನ ಯಾಕೆ ಕುಡಿಬಾರದು? ಕುಡಿದ್ರೆ ಏನಾಗುತ್ತೆ? ಈ ಕುರಿತ ಉಪಯುಕ್ತ ಮಾಹಿತಿ ಇಲ್ಲಿದೆ. ಅಂಗಡಿಯಲ್ಲಿ ಸಿಗುವ ಜ್ಯೂಸ್ ಕುಡಿದ್ರೆ ಏನಾಗುತ್ತೆ? ರೆಡಿಮೇಡ್ ಜ್ಯೂಸ್ಗಳ ಸೈಡ್ ಎಫೆಕ್ಟ್ಸ್ ಏನೇನು ಗೊತ್ತಾ? ಹಣ್ಣಿನ ರಸ ಅಥವಾ ಫ್ರೂಟ್ ಜ್ಯೂಸ್ ಒಳ್ಳೆಯದು ಅನ್ನೋದು ಎಲ್ಲರ ಮಾತು. ಹಾಗಂತ ಅಂಗಡಿಗಳಲ್ಲಿ ದೊರೆಯುವ ಬಾಟಲಿಯಲ್ಲಿರುವ ನಾನಾ ಕಂಪನಿಗಳ ಫ್ರೂಟ್ ಜ್ಯೂಸ್ಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳಿಲ್ಲ. ಯಾವುದೋ ಒಂದು ಬ್ರಾಂಡ್ ಎಂದಲ್ಲ, ಅಂಥ ಯಾವ ಜ್ಯೂಸ್ಗಳು ಬೇಡ ಅನ್ನೋದು ಆರೋಗ್ಯದ ಕಾಳಜಿ ಇರುವಂಥ ಎಲ್ಲರೂ ಹೇಳೋ ಮಾತು. ಹಣ್ಣಿನ ರಸವನ್ನೇ ಕುಡಿಯೋದಾದ್ರೆ ತಾಜಾ ಸಿದ್ಧಪಡಿಸಿಕೊಂಡೇ ಕುಡಿಯಿರಿ ಅನ್ನುವ ಕಿವಿ ಮಾತನ್ನ ಹೇಳ್ತಾರೆ. ಹಾಗೇಕೆ ಬಾಟಲಿಗಳಲ್ಲಿರುವ ರೆಡಿ ಟು ಯೂಸ್ ಜ್ಯೂಸ್ಗಳನ್ನ ಯಾಕೆ ಕುಡಿಬಾರ್ದು? ಕುಡಿದ್ರೆ ಏನಾಗುತ್ತೆ? ರುಚಿ ಅನ್ನೋದಕ್ಕೆ ಬಹಳಷ್ಟು ಕಲ್ಪನೆಗಳಿವೆ. ಆದ್ರೆ ಎಲ್ಲಕ್ಕಿಂತ ಜನಪ್ರಿಯ ಕಲ್ಪನೆ ಅಂದ್ರೆ ಸಿಹಿ ಎಂಬುದು. ನಾವು ಮನೆಯಲ್ಲೇ ಮಾಡಿದ ಹಣ್ಣಿನ ರಸಗಳು ಒಮ್ಮೆ ಸಿಹಿ, ಒಮ್ಮೆ ಸಪ್ಪೆ, ಇನ್ನೊಮ್ಮೆ ಹುಳಿ ಹೀಗೆ ನಾನಾ ರುಚಿಯಲ್ಲಿ ದೊರೆಯುತ್ತವೆ. ಹಣ್ಣಿನ ಮೂಲ ರುಚಿ ಹೇಗಿದೆಯೋ ಹಾಗೆಯೇ ಹಣ್ಣಿನ ರಸ ಇರಬೇಕು ಕೂಡ. ಆದ್ರೆ ಬಾಟಲಿಯ ಜ್ಯೂಸ್ಗಳು ಹಾಗಲ್ಲ, ಎಲ್ಲವೂ ಸಿಹಿಯಾಗಿಯೇ ಇರ್ತವೆ. ರುಚಿಯಾಗಿರ್ಲಿ ಅನ್ನೋ ಕಾರಣಕ್ಕೆ ಹೆಚ್ಚುವರಿ ಸಕ್ಕರೆಯನ್ನ ತಯಾರಿಕೆಯ ಹಂತದಲ್ಲಿ ನಿಶ್ಚಿತವಾಗಿ ಸೇರಿಸಲಾಗಿರುತ್ತೆ. ಅದೇ ಕಾರಣಕ್ಕಾಗಿಯೇ ಬಾಟಲಿಯ ಜ್ಯೂಸ್ ಬೇಡ ಅಂತ ಹೇಳೋದು. ರೆಡಿಮೇಡ್ ಜ್ಯೂಸ್ ನಲ್ಲಿ ಹೆಚ್ಚುವರಿ ಸಕ್ಕರೆ ಅಂದ್ರೆ ಎಷ್ಟಿರುತ್ತೆ? ಈ ಪ್ರಮಾಣ ಆಯಾ ಬ್ರ್ಯಾಂಡ್ಗಳು ಮತ್ತು ಆಯಾ ಉತ್ಪನ್ನಗಳ ಮೇಲೆ ನಿರ್ಧಾರವಾಗುತ್ತೆ. ಜ್ಯೂಸ್ನ ಪ್ರತಿಯೊಂದು ನಿಗದಿತ ಸರ್ವಿಂಗ್ ನಲ್ಲಿ 6 ರಿಂದ 20 ಗ್ರಾಂಗಳವರೆಗೆ ಅಧಿಕ ಸಕ್ಕರೆಯನ್ನ ಸೇರಿಸಲಾಗಿರುತ್ತೆ. ಅಂದ್ರೆ ಈ ಉತ್ಪನ್ನದಲ್ಲಿ ಸೇರಿರುವ ನೈಸರ್ಗಿಕ ಸಿಹಿ ಅಂಶದ ಮೇಲಿನ ಸಕ್ಕರೆ ಪ್ರಮಾಣವಿದು. ಇನ್ನು ಸ್ಪಷ್ಟವಾಗಿ ಹೇಳೋದಾದ್ರೆ 1 ಗ್ಲಾಸ್ ಜ್ಯೂಸ್ ನಲ್ಲಿ 1.5 ಚಮಚದಿಂದ 5 ಚಮಚದವರೆಗೂ ಹೆಚ್ಚುವರಿ ಸಕ್ಕರೆಯನ್ನ ನಾವು ಸೇವಿಸ್ತೇವೆ. ಇದು ಕೇವಲ ಜ್ಯೂಸ್ ಬಗ್ಗೆಗಷ್ಟೇ ಅಲ್ಲ, ಫ್ಲೇವರ್ ಹೊಂದಿರುವ ಕಾಫಿ, ಮಿಲ್ಕ್ ಶೇಕ್, ಚಹಾ, ಎನರ್ಜಿ ಡ್ರಿಂಕ್ಗಳು ಅಥವಾ ಎಳನೀರಾದ್ರೂ ಸರಿ, ಇವೆಲ್ಲದಕ್ಕೂ ಹೆಚ್ಚುವರಿ ಸಕ್ಕರೆಯನ್ನ ಸೇರಿಸಲಾಗಿರುತ್ತೆ. ಇದರಿಂದ ಆ ಉತ್ಪನ್ನದ ಬಣ್ಣ, ರುಚಿಯನ್ನ ಹೆಚ್ಚಿಸಲು ಸಾಧ್ಯವಾಗುತ್ತೆ. ಅದೆಲ್ಲ ಸರಿ, ಇಂಥದ್ದು ಕುಡಿದು ಬಿಟ್ರೆ ಏನಾಗತ್ತೆ? ಈ ಪ್ರಶ್ನೆ ಸಹಜವಾಗಿ ನಿಮ್ಮಲ್ಲಿ ಕೆಲವರಿಗೆ ಕಾಡಬಹುದು. ಅಂದಹಾಗೆ ಬೇಸಿಗೆಯಲ್ಲಿ ಹಣ್ಣಿನ ರಸಗಳನ್ನ ಹೆಚ್ಚೆಚ್ಚು ಕುಡಿಯಬೇಕು ಅಂತ ಅನ್ಸೋದು, ಆ ಬಯಕೆ ಇರೋದು ಸಹಜ. ಆದ್ರೆ ಒಂದೊಂದು ಗ್ಲಾಸ್ನಲ್ಲೂ ಇಷ್ಟೊಂದು ಪ್ರಮಾಣದ ಸಕ್ಕರೆ ದೇಹ ಸೇರುತ್ತೆ ಅಂತಾದ್ರೆ ಆರೋಗ್ಯದ ಗತಿ ಏನು? ತೂಕ ಹೆಚ್ಚೋದು, ಇನ್ಸುಲಿನ್ ಪ್ರತಿರೋಧಕತೆ, ಹೃದಯದ ಸಮಸ್ಯೆಗಳು ಹೀಗೆ ತರೇಹವಾರಿ ತೊಂದರೆಗಳು ಸಾಲುಗಡ್ತವೆ. ಅದರಲ್ಲೂ ಮಧುಮೇಹ ಇರೋರು ಇಂಥವನ್ನ ನಿಯಮಿತವಾಗಿ ಕುಡಿದ್ರಂತೂ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣಕ್ಕೆ ತರೋದು ಬಹಳ ಕಷ್ಟವಾಗ್ಬಿಡತ್ತೆ. ಹಾಗಿದ್ರೆ ಈ ಎಲ್ಲ ಅಪಾಯವನ್ನ ತಪ್ಪಿಸೋಕೆ ಏನ್ ಮಾಡ್ಬೇಕು? ಎಲ್ಲಕ್ಕಿಂತ ಸುರಕ್ಷಿತ ಅಂದ್ರೆ ತಾಜಾ ಹಣ್ಣನ್ನೇ ಅಥವಾ ತಾಜಾ ಹಣ್ಣಿನ ರಸವನ್ನೇ ಸೇವಿಸೋದು. ಯಾವುದೋ ಸಕ್ಕರೆ, ಬೆಲ್ಲಗಳನ್ನೆಲ್ಲ ಸೇರಿಸದಿದ್ರೂ ಹಣ್ಣಿನ ತಾಜಾ ಪರಿಮಳವೇ ಇದಕ್ಕೆ ಅದ್ಭುತ ರುಚಿಯನ್ನ ಒದಗಿಸುತ್ತೆ. ಜ್ಯೂಸ್ ಮಾತ್ರವಲ್ಲ, ಸ್ಮೂತಿ, ಮಿಲ್ಕ್ ಶೇಕ್ ಮುಂತಾದ ಯಾವುದನ್ನು ಮಾಡಿಕೊಳ್ಳೋದು ಕಷ್ಟ ಅಲ್ಲ. ಆರೋಗ್ಯ ಏನಾದೀತು ಎಂಬ ಚಿಂತೆ ಬಿಟ್ಟು ಹಾಯಾಗಿ ಇವುಗಳನ್ನ ಗುಟುಕರಿಸಬಹುದು. ಅಂದಹಾಗೆ ಒಂದೊಮ್ಮೆ ಬಾಟಲಿಯ ಜ್ಯೂಸ್ಗಳನ್ನ ತೆಗೆದುಕೊಳ್ಳೋದು ಅನಿವಾರ್ಯ ಎಂದಾದ್ರೆ ಅವುಗಳನ್ನ ಖರೀದಿಸುವಾಗ ಬಾಟಲಿಯ ಮೇಲಿನ ಸ್ಟಿಕ್ಕರ್ ಗಮನಿಸಿ. ಇದರಲ್ಲಿ ಹೆಚ್ಚುವರಿ ಸಕ್ಕರೆ ಎಷ್ಟಿದೆ ಅನ್ನೋದನ್ನ ನೋಡಿ. ಈ ಪೈಕಿ ಯಾವುದರಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಸೇರಿಸಲಾಗಿದೆ ಅನ್ನೋದನ್ನ ಇದರಿಂದ ತಿಳಿದುಕೊಳ್ಳಬಹುದು. ಇನ್ನು ಕಡಿಮೆ ಸಕ್ಕರೆ ಇರೋದನ್ನೇ ಖರೀದಿಸಿ. ಇರೋದ್ರಲ್ಲಿ ಇದು ಒಳ್ಳೆಯ ಉಪಾಯ. ಇನ್ನು ಪ್ರಮುಖವಾಗಿ ಬೇಸಿಗೆಯ ದಾಹ ತಣಿಸಿಕೊಳ್ಳುವುದಕ್ಕೆ ಆರೋಗ್ಯಕರ ಪರ್ಯಾಯಗಳಿವೆ. ಅವುಗಳತ್ತ ನಾವು ಗಮನ ನೀಡಬೇಕಷ್ಟೇ. ಘಮಘಮಿಸುವ ಹರ್ಬಲ್ ಚಹಾಗಳು, ಗ್ರೀನ್ ಟೀಗಳು ದೇಹಕ್ಕೆ ಆರಾಮು ನೀಡ್ತವೆ. ಸುಡು ಬೇಸಿಗೆಯಲ್ಲಿ ಈ ಬಿಸಿ ಪೇಯಗಳನ್ನ ಹೇಗೆ ಕುಡಿಯೋದು ಅನ್ನೋ ಚಿಂತೆ ಇದ್ರೆ ಇವುಗಳನ್ನ ಆರಿಸಿ ಫ್ರಿಡ್ಜ್ನಲ್ಲಿರಿಸಿಯೂ ಸೇವಿಸಬಹುದು. ಪುದೀನಾ, ಅನಾನಸ್ ಮುಂತಾದವುಗಳನ್ನ ನೀರಿಗೆ ಸೇರಿಸಿದ ಇನ್ಫ್ಯೂಸ್ಡ್ ವಾಟರ್ ತಯಾರಿಸಿಕೊಳ್ಳಬಹುದು. ಇನ್ನು ಮನೆಯಿಂದ 4 ಹೆಜ್ಜೆ ಹೊರ ನಡೆದ್ರೆ ಎಳನೀರು ದೊರೆಯುತ್ತೋ ನೋಡಿ. ಇವೆಲ್ಲ ಹೆಚ್ಚುವರಿ ಸಕ್ಕರೆ ಇಲ್ಲದೆಯೇ ನೈಸರ್ಗಿಕವಾಗಿ ದೇಹವನ್ನ ತಂಪಾಗಿಡುವ ಪರ್ಯಾಯ ಮಾರ್ಗಗಳು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.